ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋದಲ್ಲಿ ಹೇಳೋದನ್ನ ನೋಡಿ ನೋಡಿ ಪೆಕ್ಕುಮ್ಮ ನಾವು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ವಿಡಿಯೋ ಸ್ಟಾರ್ಟ್ ಆದ್ರೆ ಸಾಕು ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಅವಳು ಸ್ಟಾರ್ಟ್ ಮಾಡ್ಕೊಂಡು ಬಂದೇ ಬಿಡ್ತಾಳೆ. ಇವಾಗ ಮೆಟರ್ನಿಟಿ ಶೂಟ್ಗೆ ಹೋಗೋಣ ಅಂತ ಬೆಳಗ್ಗೆನೆ ಎದ್ದು ರೆಡಿ ಆಗಿದ್ದೀವಿ. ನನ್ನ ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ಮೆಹಂದಿ ಹಾಕಿಸ್ಕೊಂಬಂದಿರೋದು ನೋಡಿ ಇವಾಗ ಎಷ್ಟು ಕಲರ್ ಬಂದಿದೆ ಅಂತ. ಅಂದ್ರೆ ನಾವು ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು 9 to 12ಗೆ 9 ಗಂಟೆ ಒಳಗಡೆ ನಾವು ಅಲ್ಲಿ ಇರ್ಬೇಕಿತ್ತು. ಬಟ್ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು. ಇವತ್ತು ಜಾಸ್ತಿ ಟೈಮ್ ಆಗಿದ್ದು ಪೆಕ್ಕುಮ್ಮ ಇಂದಾನೆ ಅಂತ ಹೇಳ್ಬೋದು. ಎಷ್ಟು ಎಬ್ಬರಿಸಿದ್ರು ಎದ್ದೊಳ್ಳಿಲ್ಲ ಅವಳನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಯ್ತು ಫ್ರೆಶ್ ಅಪ್ ಮಾಡಿ. ಬಟ್ ಆದ್ರೆ ಬೆಳಗ್ಗೆ ಸ್ಟಾರ್ಟಿಂಗ್ ಇಂದ ನಾವು ಆಲ್ಮೋಸ್ಟ್ ಒಂದು 6 ಗಂಟೆಯಿಂದನೂ ಎಬ್ಬರಿಸಿದ್ವಿ. 8 ಗಂಟೆ ಹತ್ತತ್ರ ಎದ್ಲು ಅವಳು. ನಮ್ಮ ಮನೆಯಿಂದ ನಾವು ಬುಕ್ ಮಾಡಿದ ರೆಸಾರ್ಟ್ಗೆ ಹೋಗೋಕೆ 1 hour ಮೇಲೆ ಟೈಮ್ ಆಗ್ತಿತ್ತು. ಅವಳನ್ನ ಎದ್ದು ಫ್ರೆಶ್ ಅಪ್ ಮಾಡಿ ನಾವು ಎಲ್ಲ ರೆಡಿ ಆಗಿ ಹೋಗೋ ಅಷ್ಟರಲ್ಲಿ ನಮಗೆ ಮನೆ ಹತ್ರನೇ 8:30 ಆಗೋಗ್ಬಿಟ್ಟಿತ್ತು. ಸೊ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 9:30 ಮೇಲೆ ಆಗ್ತಿತ್ತು. ನಾವು ಬುಕ್ ಮಾಡಿದ್ದೆ 3 hourಗೆ. ಏನ್ ಮಾಡಕ್ಕಾಗತ್ತೆ, ಟೈಮ್ ಆಗ್ಬಿಡತ್ತೆ. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟಿದೀವಿ. ಇವತ್ತು ಫೋಟೋ ಶೂಟ್ಗೆ ಹೋಗೋಕ್ಕೆ ನಮ್ಮ ರೂಪತಿ ಅವ್ರ ಕಾರ್ನೇ ತಗೊಂಡ್ಬಂದಿದ್ದು. ಬೆಳಗ್ಗೆನೆ ಹೋಗಿ ಕಾರ್ ತಗೊಂಡ್ಬಂದು ಲಗೇಜ್ ಎಲ್ಲ ಅದಕ್ಕೆ ಪ್ಯಾಕ್ ಮಾಡಿ ಇಟ್ಟು ಅದಾದ್ಮೇಲೆ ನಾವಿದೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೂಪತಿನೂ ರೆಡಿ ಆಗ್ಬಿಟ್ಟಿರುತ್ತೆ. ಹಾಗೆ ಅಂದವೇ ಹೋಗ್ತಾ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೊರಟ್ವಿ. ಅಂಡ್ ಅತ್ತೆನೂ ಕೂಡ ರೆಡಿ ಆಗಿರ್ಲಿಲ್ಲ, ಬರೀ ಸೀರೆನ ಹಾಕೊಂಡಿತ್ತು ಅಷ್ಟೇನೆ. ಇನ್ನು ನೀಟಾಗಿನೂ ರೆಡಿ ಆಗಿರ್ಲಿಲ್ಲ, ಮೇಕಪ್ ಎಲ್ಲ ಮಾಡ್ಕೊಂಡು. ಬಿಕಾಸ್ ಇಲ್ಲಿಂದ ಮಾಡ್ಕೊಂಡು ಹೋದ್ರೆ ಹಾಳಾಗ್ಬಿಟ್ರೆ ಅಲ್ಲೇ ಹೋಗಿ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರು ನಾರ್ಮಲ್ ಆಗಿ ಬಂದಿದ್ರು. ಇನ್ನ ಹಾಗೆ ಆನ್ ದ ವೇ ಹೋಗ್ತಾ ಮೇಕಪ್ ಆರ್ಟಿಸ್ಟ್ ಕುಸುಮಕ್ಕನ್ನು ನಾವು ಪಿಕ್ ಮಾಡ್ಕೊಂಡು ಹೋದ್ವಿ. ನಾವು 9 ಗಂಟೆಗೆ ರೀಚ್ ಆಗ್ಬೇಕಾಗಿದ್ ರೆಸಾರ್ಟ್ಗೆ 10 ಗಂಟೆಗೆ ರೀಚ್ ಆಗಿದ್ವಿ. 1 hour ಅಲ್ಲೇ ವೇಸ್ಟ್ ಆಗೋಯ್ತು. ಉಳಿದಿದ್ದು ನಮ್ಗೆ 2 hour. ನಾವಿನ್ನ ಅಲ್ಲಿ ಹೋಗಿ ಟಿಕೆಟ್ ತೋರಿಸಿ ಒಳಗಡೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಆಗೋಷ್ಟರಲ್ಲಿ ಆಯ್ತು 10:30 11 ಗಂಟೆ ಆಗೋಗ್ಬಿಡತ್ತೆ. 1 hour ಉಳ್ಕೊಳ್ಳುತ್ತೆ. ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲೇ ಹೊರಟ್ವಿ. ಬೆಳಗ್ಗೆ ಇನ್ನು ಟಿಫನ್ ಏನೂ ಮಾಡಿರಲಿಲ್ಲ. ನಾನು ಮನೇಲೇನೆ ಪುಳಿಯೋಗರೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದಿದ್ನಲ್ವ, ಅದನ್ನ ಬಾಕ್ಸ್ಗೆ ಹಾಕೊಂಡು ಡಿಕ್ಕಿಯಲ್ಲಿ ಇಟ್ಕೊಂಡು ಹೋಗಿದ್ವಿ. ಫ್ರೀ ಟೈಮ್ ಇದ್ದಾಗ ಅಲ್ಲೇ ತಿನ್ಕೋಬಿಡೋಣ ಅಂತ. ಬಟ್ ನಾವು ಅಲ್ಲಿಗೆ ಹೋಗಿದ್ದೇ ಟೈಮ್ ಆಗೋಗ್ಬಿಟ್ಟಿತ್ತಲ್ಲ. ನಾವು ಎಂಟ್ರೆನ್ಸ್ಗೆ ಹೋಗಿ ಟಿಕೆಟ್ ತಗೊಂಡು ಅವ್ರು ನಮಗೆ ರೂಮ್ ಎಲ್ಲ ಅಲಾಟ್ ಮಾಡಿ ರೂಮ್ ಯಾವುದು ಅಂತ ತೋರಿಸಿ ನಾವು ಅಲ್ಲಿಗೆ ಹೋಗಿ ನಮ್ಮ ಲಗೇಜ್ ಎಲ್ಲ ರೂಮ್ಗೆ ಶಿಫ್ಟ್ ಮಾಡಿ ರೆಡಿ ಆಗಕ್ಕೆ ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ತುಂಬಾ ಟೈಮ್ ಆಗೋಗ್ಬಿಡ್ತು. ಲೈಕ್ ಹೆಂಗೆ ಅಂತಂದ್ರೆ ಎಲ್ಲಾದ್ರೂ ಒಂದು ಮೇನ್ ಇವೆಂಟ್ಗೆ ಹೋಗ್ತೀವಿ ಅಥವಾ ಯಾವುದಾದ್ರೂ ಒಂದು ಮೇನ್ ಸಿಚುಯೇಷನ್ಗೆ ನಾವು ಇಷ್ಟೇ ಟೈಮಿಗೆ ರೀಚ್ ಆಗಬೇಕು ಅಂತ ಅನ್ಕೊಂಡಂಗೆಲ್ಲ ಹಿಂಗೆ ಆಗ್ಬಿಡುತ್ತೆ, ಲೇಟೇ ಆಗೋಗ್ಬಿಟ್ಟಿರುತ್ತೆ. ಅದಂತೂ ಇತ್ತೀಚೆಗೆ ನನ್ನ ಲೈಫಲ್ಲಿ ಕಾಮನ್ ಆಗ್ಬಿಟ್ಟಿದೆ. ಬಿಕಾಸ್ ನಾನು ಎದ್ದೋಳೋದು ಲೇಟ್ ಆಗ್ತಾ ಇದೆ. ಒಂದು ಕೆಲಸನ ನಾನು 10 ನಿಮಿಷಕ್ಕೆ ಮಾಡೋ ಕೆಲಸನ ½ an hour ಮಾಡ್ತಾ ಇದ್ದೀನಿ ನಿಧಾನಕ್ಕೆ, ಒಳ್ಳೆ ಆಮೆ ಥರ. ಇವತ್ತು ನನ್ನ ಮೇಲೆ ನನಗೆ ಬೇಜಾರಾಗೋಯ್ತು. ಇಷ್ಟು ಬೇಗ ಎದ್ದು ಮಾಡಿದ್ರೂ ಆಗ್ಲಿಲ್ವಲ್ಲ, ಇಷ್ಟು ಟೈಮ್ ಮಾಡ್ಕೊಬಿಟ್ನಲ್ಲ ಅಂತ. ನಾವು ರೆಸಾರ್ಟ್ಗೆ ಹೋಗೋ ಅಷ್ಟರಲ್ಲಿ ಕ್ಯಾಮ್ರಾಮನ್ಗಳು ಕೂಡ ಇಬ್ರು ಬಂದಿದ್ರು. ನಾವು ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡಿ ದ ಫ್ರೋಝನ್ ಸ್ಟೋರೀಸ್ ಅಂತ ಅಲ್ಲಿ ಕರೆಸ್ಕೊಂಡಿದ್ವಿ ಕಾಂಟ್ಯಾಕ್ಟ್ ಮಾಡಿ. ಅವರು ನಾವು ರೆಸಾರ್ಟ್ಗೆ ಹೋಗಿ ಬಂದ್ಬಿಟ್ಟಿದ್ರು 10 minutes ಅಷ್ಟರಲ್ಲಿ ಬಂದರು ಅವರು. ಸೊ ಬಂದು ನಮಗೆ ರೂಮ್ನ ಅಲಾಟ್ ಮಾಡಿ ಕೊಟ್ಟಿದ್ರಲ್ಲ, ಅಲ್ಲಿ ಅವ್ರದ್ದು ಏನೇನೋ ಕ್ಯಾಮ್ರಾ ಅಥವಾ ಬ್ಯಾಟ್ರೀಸ್ ಅನ್ಸುತ್ತೆ ಅದನ್ನೆಲ್ಲ ಚಾರ್ಜ್ಗೆ ಇಟ್ಬಿಟ್ಟು ಅವ್ರು ಹೊರಟೋದ್ರು. ಬೇಗ ರೆಡಿ ಆದಮೇಲೆ ನಮಗೆ ಕಾಲ್ ಮಾಡಿ ಬರ್ತೀವಿ ಅಂತ. ನಾನು ರೆಡಿ ಆಗೋಕ್ಕೆ ಕುತ್ಕೊಂಡ್ಮೇಲೆ ನನ್ನ ಹಸ್ಬೆಂಡು ಹೊರಗಡೆ ರೆಸಾರ್ಟ್ ಹೇಗಿದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದಾರೆ. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರ್ ಎಲಿಮೆಂಟ್ಸ್ ಇದು. ಆ್ಯಕ್ಚುಲಿ ಇದು ಶೂಟಿಂಗ್ ಲೊಕೇಶನು, ರೆಸಾರ್ಟ್ ಅನ್ನೋದಕ್ಕಿಂತ. ಎಲ್ಲ ಥರದ ಮೆಟರ್ನಿಟಿ ಶೂಟು, ಪ್ರೀ ವೆಡ್ಡಿಂಗ್ ಶೂಟು, ಎಷ್ಟು ಥರದ್ದು ಶೂಟ್ ನಡೆಯುತ್ತೆ ಇಲ್ಲಿ. ನಾವು ಹೋಗಿದ್ದ ದಿವಸ ಅಂತೂ ತುಂಬ ಜನ ಯಾವ್ಯಾವ ಲೊಕೇಶನ್ಗೆ ಹೋದ್ರು ಅಲ್ಲಿ ಒಂದು ಕಪಲ್ಸ್ ಇದ್ದೇ ಇರೋರು. ಅಷ್ಟು ಜನ, ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಬಂದಿದ್ರು ಮೆಟರ್ನಿಟಿ ಶೂಟ್ಗೆ. ನಾನು ನನ್ನ ಮೆಟರ್ನಿಟಿ ಶೂಟ್ಗೆ 3 ಔಟ್ಫಿಟ್ನ ನಾನು ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಒಂದು ಗೌನು, ನೆಕ್ಸ್ಟ್ ಬಂದ್ಬಿಟ್ಟು ವೆಸ್ಟರ್ನ್ ಥರದ್ದು, ಲಾಸ್ಟ್ ಒಂದು ಸೀರೆ ಅಂತ. ಅದನ್ನು ನಾವು ಡಿಸೈಡ್ ಮಾಡಿದ್ದು ಇಲ್ಲಿಗೆ ಬಂದಮೇಲೆ. ಬಿಕಾಸ್ ನಾನು 3 ಔಟ್ಫಿಟ್ ಅಂತ ಪರ್ಚೇಸ್ ಮಾಡಿದ್ದೆ. ಮೇಕಪ್ ಮಾಡೋ ಕುಸುಮಕ್ಕ ಬಂದ್ಬಿಟ್ಟು ಫಸ್ಟ್ಗೆ ಯಾವ್ದು ಹಾಕೊಬೇಕು, ಅದಾದ್ಮೇಲೆ ಯಾವ್ದು ಹಾಕೋಬೇಕು, ಲಾಸ್ಟ್ಗೆ ಯಾವ್ದು ಇಟ್ಕೊಳ್ಳೋಣ ಅನ್ನೋದನ್ನ ಡಿಸೈಡ್ ಮಾಡ್ತು. ಬಿಕಾಸ್ ಯಾಕೆ ಅಂತ ಅಂದರೆ ನಮಗೆ ಗೌನ್ಗೆ ಮತ್ತು ವೆಸ್ಟರ್ನ್ ಡ್ರೆಸ್ಗೆ ಮೇಕಪ್ ಒಂದೇ ಥರ ಆಗುತ್ತೆ. ಬಟ್ ಟ್ರೆಡಿಷ್ನಲ್ ವೇರ್ಗೆ ಮೇಕಪ್ನ ಚೇಂಜ್ ಮಾಡಬೇಕಾಗತ್ತಲ್ವಾ. ಸೊ ಫಸ್ಟು ಇವೆರಡಕ್ಕೂ ಮೇಕಪ್ ಮಾಡ್ಕೊಂಬಿಟ್ರೆ ಲಾಸ್ಟ್ ಒಂದು ಹೇರ್ ಸ್ಟೈಲು ಮೇಕಪ್ಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಫಸ್ಟ್ ಇವನ್ನೇ ಮಾಡಿಸ್ಕೋ ಸ್ವಾತಿ ಅಂದ್ಬಿಟ್ಟು ಇದನ್ನ ರೆಕಮೆಂಡ್ ಮಾಡ್ತು. ನನ್ನ ಹಸ್ಬೆಂಡ್ ಹೋಗಿ ಈಚೆ ಎಲ್ಲ ಲೊಕೇಶನ್ದು ವಿಡಿಯೋ ಮಾಡಿಕೊಂಡು ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅಂತ ನೋಡಿಕೊಂಡು ಬರೋ ಅಷ್ಟರಲ್ಲಿ ನಾನು ಗೌನೆಲ್ಲ ಹಾಕ್ಕೊಂಡು ಮೇಕಪ್ ಮಾಡಿಸ್ಕೊಳ್ಳೋ ಕೂತ್ಕೊಂಡಿದ್ದೆ. ನಾನು ಈ ಸ್ಲೀವ್ಲೆಸ್ ಡ್ರೆಸ್ಗಳನ್ನೆಲ್ಲ ಹಾಕೋದೇ ಇಲ್ಲ, ಕಮ್ಮಿ ಅಂತಲ್ಲ, ಯಾವತ್ತೂ ಹಾಕೋದೇ ಇಲ್ಲ ಸ್ಲೀವ್ಲೆಸ್ ನಾನು. ಸೊ ಈ ಗೌನ್ನ ತಗೊಂಡಾಗ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ, ಇದು ಸ್ಲೀವ್ಲೆಸ್ ಇದೆ, ಹಾಕೋಕೆ ಒಂಥರ ಅನ್ಸುತ್ತೆ ನನಗೆ ಅಂತ. ಏನು 1 ಡೇಗೆ ಅಷ್ಟೇ ಅಲ್ವಾ, ಅದು ಕೂಡ 1 hourಲ್ಲೆಲ್ಲ ಶೂಟ್ ಮಾಡಿ ಮುಗ್ದೋಗ್ಬಿಡುತ್ತೆ. ಅಷ್ಟಕ್ಕೆ ಯಾಕೆ ಹಿಂಗಾಡ್ತಿ, ಈ ಥರದಕ್ಕೆಲ್ಲ ಈ ಥರದ್ದೇ ಸರಿ ಚೆನ್ನಾಗಿರುತ್ತೆ, ಇದನ್ನೇ ಇಟ್ಕೋ ಅಂತ ಹೇಳಿ ಅವರೇ ಇದನ್ನು ಫೈನಲ್ ಮಾಡಿದ್ರು.
ಆ್ಯಕ್ಚುಲಿ ಈ ಗೌನ್ನ ನಾನು ರೆಂಟ್ಗೆ ತಗೊಂಡಿದ್ದು. ಮೇಕಪ್ ಆರ್ಟಿಸ್ಟ್ ಕುಸುಮಕ್ಕ ಇದ್ದಾರಲ್ಲ, ಅವರು ನನಗೆ ಈ ಗೌನ್ನ 1 ಡೇ ರೆಂಟ್ಗೆ ಈಸ್ಕೊಟ್ಟಿದ್ದು 500 ರುಪೀಸ್ಗೆ. ಈ ಕಲರ್ ಕಾಂಬಿನೇಷನ್ಗೆ ನನ್ನ ಮಗಳಿಗೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ನಾನು ಔಟ್ಫಿಟ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ನನಗೆ ಅವನಿಗೆ ಸೂಟ್ ಆಗೋ ಥರದ್ದೇನೆ ಅವಳಿಗೂ ಫ್ರಾಕ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿಕೊಂಡೆ. ಆ್ಯಂಡ್ ಆ ರೆಡ್ ಕಲರ್ ಫ್ರಾಕ್ಗೆ ರೆಡ್ ಕಲರ್ ಶೂನು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ನಾನು ಈ ಕಡೆ ರೆಡಿ ಆಗ್ತಿದ್ರೆ ಪಾಪ ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ರೆಡಿ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ರು. ಅವಳಂತೂ ಅಲ್ಲಿರೋ ಲೊಕೇಶನ್ನು ಆ್ಯಂಡ್ ಮೇಕಪ್ಪು ಇದು ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ವಲ್ಲ, ಸುಮ್ಮನೆ ಇರ್ತಾ ಇಲ್ಲ, ತುಂಬ ತರಲೆ ಚೇಷ್ಟೆ ಮಾಡ್ತಾ ಇದ್ಲು. ಅವಳನ್ನ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ನನಗೂ ಮೇಕಪ್ ಮಾಡಿಸ್ಕೊಡಿ, ನನಗೂ ಹೇರ್ ಸ್ಟೈಲ್ ಮಾಡಿಸ್ಕೊಡಿ ಅಂತ ತುಂಬ ಹಠ ಮಾಡ್ತಾ ಇದ್ಲು ಅವ್ರ ಜೊತೆ. ಬಟ್ ನಾನು ಅದನ್ನೆಲ್ಲ ಕೇಳಿಸ್ಕೊತಾ ಇರಲಿಲ್ಲ. ನನಗೆ ಬೇಗ ಮೇಕಪ್ ಮಾಡಿಸ್ಕೊಂಡು ಲೊಕೇಶನ್ಗೆ ಹೋದರೆ ಸಾಕು, ಟೈಮ್ ಆಗ್ತಾ ಇದೆ ಅನ್ನೋದೇ ಆಗ್ಬಿಟ್ಟಿತ್ತು. ಈ ಮೆಟರ್ನಿಟಿ ಶೂಟಲ್ಲಿ ನಾನು ಒಂದೇ ಒಂದು ಬೊಟ್ಟು ಕೂಡ ಪೆಕ್ಕುಮಾಗಿ ಇಡಲಿಲ್ಲ. ನಾನು ಪೂರ್ತಿ ರೆಡಿ ಮಾಡಿದ್ದು ನನ್ನ ಹಸ್ಬೆಂಡು. ಆ್ಯಂಡ್ ಲಾಸ್ಟಲ್ಲಿ ಹೇರ್ ಸ್ಟೈಲ್ ಮಾತ್ರ ಕುಸುಮಕ್ಕ ಮಾಡಿಕೊಟ್ರು. ಫಸ್ಟು ನನ್ನ ಮಗಳಿಗೆ ಪೂರ್ತಿ ರೆಡಿ ಮಾಡಿ ಆಮೇಲೆ ನನಗೇನು ಬೇಕು ಅದನ್ನೆಲ್ಲ ಹಾಕ್ಕೊಟ್ಟು ರೆಡಿ ಮಾಡಿ, ಅದಾದಮೇಲೆ ನನ್ನ ಹಸ್ಬೆಂಡ್ ಕೊನೆಗೆ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಅವರು ಪೆಕ್ಕುಮಾಗಿ ರೆಡಿ ಮಾಡೋದನ್ನೇ ಮಾಡ್ತಾಯಿದ್ರು ಇನ್ನು. ಆ್ಯಂಡ್ ಇದೆಲ್ಲ ವಿಡಿಯೋನ ಶೂಟ್ ಮಾಡಿರೋದು ರೂಪತ್ತೆ. ಇವತ್ತಿನ ವ್ಲಾಗಲ್ಲಿ ಎಷ್ಟೆಲ್ಲ ವೀಡಿಯೋಸ್ ಇದೆ ಅದನ್ನೆಲ್ಲ ಆಲ್ಮೋಸ್ಟು 90% ವಿಡಿಯೋ ಶೂಟ್ ಮಾಡಿರೋ ಕ್ರೆಡಿಟ್ಸ್ ಎಲ್ಲ ರೂಪತ್ತೆಗೆ ಹೋಗಬೇಕು. ನಾವು ಎಲ್ಲಿ ಹೋಗ್ತಿದ್ವಿ, ಏನು ಕೆಲಸ ಮಾಡ್ತಿದ್ವಿ ಅವ್ರಿಗೇನು ಹೇಳ್ತಾನೆ ಇರಲಿಲ್ಲ. ಫುಲ್ ವಿಡಿಯೋ ಶೂಟಿಂಗ್ ಎಲ್ಲ ಅವರೇ ಚಾರ್ಜ್ ತೊಗೊಬಿಟ್ಟಿದ್ರು. ಫೈನಲಿ ಪೆಕ್ಕುಮ್ಮ ಡ್ರೆಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಅವಳದು ಬ್ಯಾಂಗಲ್ ಮತ್ತು ವಾಚ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ಲು. ಅವಳಿಗೆ ಒಂಥರ ಬಾರ್ಬಿ ಥರ ಫೀಲ್ ಬರ್ತಾ ಇದೆ ಇವಾಗ ಅವಳಿಗೆ. ಬಿಕಾಸ್ ಅವಳ ಫ್ರಾಕ್ಗೆ ಅವಳದು ಶೂಗೆ ಎಲ್ಲ ಮ್ಯಾಚಿಂಗ್ ಆಗೋಯ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅದು ಫ್ಲವರ್ ಕ್ರೌನ್ ಎಲ್ಲ ಇಟ್ರಲ್ಲ, ಸೊ ತುಂಬ ಆ್ಯಕ್ಟಿಂಗ್ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಲ್ಲಿ. ಹೆಂಗೋ ರೂಪತ್ತೆ ಇತ್ತು ಆ್ಯಂಡ್ ನನ್ನ ಹಸ್ಬೆಂಡು ಇದ್ರು. ಕುಸುಮಕ್ಕಂಗೂ ಪೆಕ್ಕುಮ್ಮ ಸ್ವಲ್ಪ ಕ್ಲೋಸ್ ಇದ್ರಿಂದ ನಾನು ಅವಳ ಕಡೆಗೆ ನಾನೇನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಮೇಕಪ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ. ಇವಾಗ ಅವಳಿಗೆ ತಲೆ ಬಾಚ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಕುಸುಮಕ್ಕ ಹೇಳಿತ್ತು ನಾನು ಅವಳಿಗೆ ಲಾಸ್ಟಿಗೆ ಹೇರ್ ಸ್ಟೈಲ್ ಮಾಡಿಕೊಡ್ತೀನಿ ಬಿಡಿ ಅಂತ, ಬಟ್ ಆದರೂ ಸಿಕ್ಕೆಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದಾರೆ. ನನಗೆ ಕುಸುಮಕ್ಕ ಯಾವ ರೀತಿ ಮೇಕಪ್ ಮಾಡಿದ್ರು ಅಂತ ಗೊತ್ತಿಲ್ಲ. ಬ್ರೈಡಲ್ಲ, ನಾನ್ ಬ್ರೈಡಲ್ಲ ಅಥವಾ ಗ್ಲಾಸಿ ಲುಕ್ಕಾ, ಬಟ್ ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಕ್ಯಾಮ್ರಾ ಫೋಟೋಸಲ್ಲೂ ತೋರಿಸ್ತಾ ಇದ್ರು. ಒಂದೊಂದು ಫೋಟೋ ಕ್ಲಿಕ್ ಆದಮೇಲೂ ಅವಾಗ ನೋಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಸ್ಟಾರ್ಟಿಂಗಲ್ಲಿ ನನಗೆ ಇಷ್ಟೊಂದು ಮೇಕಪ್ ಅಂತ ಅನ್ನಿಸ್ತು. ಒನ್ಸ್ ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೆಗ್ನೆನ್ಸಿಲಿ ಎಲ್ಲರಿಗೂ ಅಷ್ಟೇ, ಇನ್ನೇನು ಡೆಲಿವರಿ ಟೈಮ್ ಹತ್ರ ಬರ್ತಾ ತುಂಬ ಕಪ್ಪಗಾಗ್ಬಿಡುತ್ತೆ ಅವ್ರ ಸ್ಕಿನ್ ಟೋನು. ನನಗೂ ಹಾಗೇನೆ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗ್ತಾ ಇದ್ದೀನಿ ಬರ್ತಾ. ಕತ್ತು ಸುತ್ತ ಮತ್ತು ಫೇಸು, ಕಣ್ಣು ಸುತ್ತ ಎಲ್ಲ ತುಂಬ ಡಾರ್ಕ್ ಆಗ್ತಾ ಇದೆ. ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡಿ ತುಂಬ ಬೇಗನೆ ಮೇಕಪ್ ಮಾಡಿಕೊಟ್ರು. 20 ಮಿನಿಟ್ಸ್ ಅಷ್ಟರಲ್ಲಿ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಬಿಟ್ಟಿದ್ರು. ಫಾಸ್ಟಾಗಿ ಮಾಡಿಕೊಟ್ರು, ಬಟ್ ಕ್ಲೀನಾಗಿ ಮಾಡಿಕೊಟ್ರು. ಈ ಮೇಕಪ್ ಮಾಡಿಸ್ಕೊಳ್ಳುವಾಗ್ಲಂತೂ ತುಂಬಾ ನಗ್ಬಿಟ್ಟಿದ್ವಿ. ಬಿಕಾಸ್ ಅತ್ತೆ ತುಂಬ ಕಾಮಿಡಿ ಮಾಡ್ತಾನೆ ಇತ್ತು ನಾನು ಕಾಣಿಸ್ತಿದ್ದಕ್ಕೆ. ಆ್ಯಂಡ್ ಅಲ್ಲಿ ಏನೇನೋ ಮಾತಾಡ್ಕೋತಾ ಇದ್ವಲ್ಲ ಅದಕ್ಕೆ. ಸೊ ಹಂಗಾಗಿ ಫುಲ್ ನಗ್ತಾ ಎಷ್ಟು ಖುಷಿಯಿಂದ ಇತ್ತು ಇವತ್ತು ಅಂತಂದರೆ ಇದೊಂದು ಮೆಮೊರಬಲ್ ಡೇ ಅಂತ ಅನ್ಕೋಬೋದು. ತುಂಬ ದಿವಸದಿಂದ ನಾನು ಪ್ರೆಗ್ನೆಂಟ್ ಆದಾಗಿಂದ ಆಸೆ ಇತ್ತು ಈ ರೀತಿ ಒಂದು ಫೋಟೋ ಶೂಟ್ನ ಮಾಡ್ಕೊಬೇಕು ಅಂದ್ಬಿಟ್ಟು. ನನಗೆ ಇದು ಪೆಕ್ಕುಮ್ಮ ಹೋಟೆಲ್ ಇದ್ದಾಗ ಆಗಿರಲಿಲ್ಲ. ಬಿಕಾಸ್ ಆವಾಗ ಅಷ್ಟೊಂದು ನಾನು ಫಾರ್ವರ್ಡ್ ಇರಲಿಲ್ಲ. ಇದೆಲ್ಲ ಆವಾಗ ಅಷ್ಟೊಂದು ಕಮ್ಮಿ ಇತ್ತು ಈ ಫೋಟೋ ಶೂಟ್ ಅಂತ ಎಲ್ಲ. ಆವಾಗ ಬರೀ ನಾನು ಸೀಮಂತ ಮಾಡಿಸ್ಕೊಂಡು ಅದನ್ನು ಆಲ್ಬಮ್ ಮಾಡಿ ಇಟ್ಸ್ಕೊಂಡಿದ್ದೆ. ಬಟ್ ಈ ಬೇಬಿಗೆ ಇದು ನನಗೆ ಸಿಕ್ತು ಚಾನ್ಸು. ಪಾಪ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಮಾತ್ರ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಪೆಕ್ಕುಮ್ಮನ ಫುಲ್ಲು ರೆಡಿ ಮಾಡಿ ಬಿಟ್ಟು ನನಗೇನೆಲ್ಲ ಹಾಕ್ಕೊಡ್ಬೇಕಲ್ಲ ಅದೆಲ್ಲ ಅವರೇ ಹಾಕ್ಕೊಟ್ರು. ಈವನ್ ನಾನು ಒಂದು ಕೈಗೆ ರಿಂಗು ಕೂಡ ಹಾಕ್ಕೊಳ್ಳಿಲ್ಲ. ವಾಚು, ಸೈಡ್ ಬ್ಯಾಂಗಲು, ನೆಕ್ಲೆಸು, ಇಯರಿಂಗ್ಸು ಎಲ್ಲ ಅವರೇ ಹಾಕ್ಕೊಟ್ರು. ನೋಡ್ತಾ ಇದ್ದಂಗೆ ಬೇಗ ಟೈಮ್ ಆಗುತ್ತೆ, ನಾನು ಹಾಕ್ಕೊಡ್ತೀನಿ ಬಿಡು ಅಂತ. ಆ್ಯಂಡ್ ಇನ್ನೊಂದು ಬಂದು ರೂಪತ್ತೆ. ನಾವು ನಾರ್ಮಲ್ ರೆಡಿ ಆದರೂ ಕೂಡ ಅಥವಾ ಯಾವುದಾದ್ರೂ ಒಂದು ಮೂಮೆಂಟ್ ಥರ ಇದ್ದರೆ ಅದನ್ನೆಲ್ಲ ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಮನೆಗೆ ಬಂದುಬಿಟ್ಟು ನೋಡಿದೆ ಹೆಂಗೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತ. ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ನಾವೇ ಫ್ಯಾಮಿಲಿ ಹೋಗಿದ್ದಿದ್ರೆ ಇಷ್ಟೊಂದು ಖುಷಿಯಾಗಿ ಇರ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಅಂತಂದರೆ ಇವತ್ತು ನಾನು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಹಾಕಿರೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋ ಹಾಕಿರ್ಬೋದು, ಇದೆಲ್ಲ ಕ್ರೆಡಿಟ್ಸು ಅತ್ತೆಗೇ ಹೋಗಬೇಕು. ನಂದು ಗೌನು ಆ್ಯಂಡ್ ಪೆಕ್ಕುಮ್ಮ ಗೌನು ಇಬ್ರದ್ದು ಸೇಮ್ ಕಲರ್ ಆಯಿತು. ಬಟ್ ನನ್ನ ಹಸ್ಬೆಂಡ್ ಶರ್ಟ್ ಸ್ವಲ್ಪ ಡಾರ್ಕ್ ಆಯಿತು. ಬಿಕಾಸ್ ಅವ್ರಿಗೆ ಹೊಸದಾಗಿ ಶರ್ಟ್ನ ಪರ್ಚೇಸ್ ಮಾಡಿರಲಿಲ್ಲ ನಾನು. ಆಲ್ರೆಡಿ ಅವ್ರದ್ದು ಹಳೇದು ಆ ಥರ ಪ್ಲೈನ್ ಶರ್ಟು ಅದೇ ಸೇಮ್ ಕಲರಲ್ಲಿತ್ತು. ಅದೇ ಸಾಕು ಒನ್ ಡೇಗಲ್ವಾ ಅಂತ ಅಂದ್ಬಿಟ್ಟು ಅದರಲ್ಲೇ ಹಿಂಗೋ ಮ್ಯಾನೇಜ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೆ. ಸ್ವಲ್ಪ ಡಾರ್ಕ್ ಆಯಿತು. ಬಟ್ ಕ್ಯಾಮ್ರಾದಲ್ಲಿ ಬಂದಿದ್ದ ಫೋಟೋಸಲ್ಲಿ ಆ್ಯಸ್ ಯೂಶುವಲ್ 3 ಜನದ್ದು ಒಂದೇ ಕಲರ್, ಸೇಮ್ ಕಲರ್ ಕಾಣಿಸ್ತಾ ಇದೆ. ಒನ್ಸ್ ಮೇಕಪ್ ಎಲ್ಲ ರೆಡಿಯಾಗಿ ಆದಮೇಲೆ ಇವಾಗ ಹೇರ್ ಸ್ಟೈಲ್ನ ಮಾಡ್ತಿದ್ದಾರೆ. ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅರ್ಧ ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೊರಗಡೆ ಬರ್ತೀವಿ ಅಂತ ಹೇಳಿದ್ವಿ. ಬಟ್ ನಾವು ಇನ್ನೂ ಹೋಗಿರಲಿಲ್ಲ ಅಂದ್ಬಿಟ್ಟು ಕ್ಯಾಮ್ರಾಮನ್ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಇನ್ನು ಉಳಿದಿರೋದೇ ಸ್ವಲ್ಪ ಟೈಮು, ಬೇಗ ರೆಡಿ ಆಗಿಬಿಟ್ಟು ಬನ್ನಿ ಮೇಡಮ್ ಅಂದ್ಬಿಟ್ಟು.
ನನಗೆ ತುಂಬ ಓವರಾಗಿ ಮೇಕಪ್ ಮಾಡಬೇಕು ಅಂದರೆ ಎಲ್ಲ ಇಷ್ಟ ಆಗಲ್ಲ, ತುಂಬ ಸಿಂಪಲ್ಲಾಗಿ ಕಾಣ್ತಿರ್ಬೇಕು ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ಒಂದು ಓಲೆ ಮತ್ತು ಚಿಕ್ಕ ಪುಟಾಣಿದು ನೆಕ್ಲೆಸು ಅಷ್ಟೇ ಹಾಕ್ಕೊಂಡಿದ್ದೆ. ನನ್ನ ಹತ್ರ ದೊಡ್ಡದೆಲ್ಲ ಇರಲಿಲ್ಲ, ಅದೇ ಸಾಕು. ಮತ್ತು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇದೆಲ್ಲ ಒನ್ ಡೇ ನಾನು ಮತ್ತೆ ಹಾಕೋದು ಇಲ್ಲ. ಈ ಥರ ಓಲೆ ಮತ್ತು ಆರ್ಟಿಫಿಷಿಯಲ್ ನೆಕ್ಲೆಸ್ ಎಲ್ಲ ಇರುತ್ತಲ್ಲ, ಅದು ತುಂಬ ರೇರ್ ಹಾಕೋದು. ಸುಮ್ಮನೆ ಇದನ್ನೆಲ್ಲ ಒಂದು 400-500 ಕೊಟ್ಟು ತೊಗೊಂಬಿಟ್ಟು ಒಂದೇ ದಿವಸಕ್ಕೆ ವಿಡಿಯೋ ಮಾಡಿಬಿಟ್ಟು ಮತ್ತೆ ಮನೇಲೇ ಇಟ್ಟರೆ ಸರಿಯಾಗಲ್ಲ ಅಂದ್ಬಿಟ್ಟು ನಾನು ಇದನ್ನು ಯಾವುದಕ್ಕೂ ಅಷ್ಟೊಂದು ಪೇ ಮಾಡೋಕ್ಕೆ ಹೋಗಿರಲಿಲ್ಲ. ಆಗ ಅವನಿಗೆ ಆ ಇಯರಿಂಗ್ಸ್ ಮತ್ತು ನೆಕ್ಲೆಸ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು. ಇನ್ನು ದೊಡ್ಡ ನೆಕ್ಲೆಸ್ ಅಥವಾ ಯಾವುದಾದ್ರೂ ಹ್ಯಾಂಗಿಂಗ್ ಇಯರಿಂಗ್ಸ್ ಥರ ಇದ್ದಿದ್ರೆ ಅಷ್ಟು ಲುಕ್ ಕೊಟ್ಟಿರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಬಟ್ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಷ್ಟು ಆ ಕಾಸ್ಟ್ಯೂಮ್ಗೆ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಒನ್ಸ್ ನಂದೆಲ್ಲ ಮೇಕಪ್ ಎಲ್ಲ ಮುಗಿದ್ಮೇಲೆ ನನ್ನ ಹಸ್ಬೆಂಡು ಬರೀ ಶರ್ಟ್ ಮಾತ್ರ ಹಾಕ್ಕೊಂಡಿದ್ರು, ಇನ್ನು ಪ್ಯಾಂಟ್ ಎಲ್ಲ ಹಾಕ್ಕೊಂಡಿರಲಿಲ್ಲ. ನಿಂದೆಲ್ಲ ಫಸ್ಟು ಮುಗಿಸ್ಕೊ, ಮತ್ತು ನಿನ್ಗೇನಾದರೂ ಹೆಲ್ಪ್ ಬೇಕು ಅಂತ ಅಂದರೆ ನಾನು ಮಾಡಿಕೊಟ್ಬಿಟ್ಟು ಆಮೇಲೆ ರೆಡಿ ಆಗ್ತೀನಿ ಅಂತ. ಅಷ್ಟರಲ್ಲಿ ಪೆಕ್ಕುಮ್ಮ ನಿಂತ್ಕೊತಾನೆ ಇಲ್ಲ, ನನಗೂ ರೆಡಿ ಮಾಡಿ ಅಂತ. ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾರೆ, ನಾನಿನ್ನ ರೆಡಿಯಾಗಿಲ್ಲ, ಇವರಿಬ್ರು ರೆಡಿ ಆದರೆ ನನ್ನ ಬಿಟ್ಟೋಗ್ಬಿಡ್ತಾರೆ ಅನ್ನೋದು ಅವಳ ತಲೆಯಲ್ಲಿತ್ತು. ಸೊ ಫಸ್ಟ್ ಮೇಕಪ್ ಲುಕ್ ಇಷ್ಟೆಲ್ಲ ರೆಡಿಯಾಗಿ ಎದೋಳೋ ಅಷ್ಟರಲ್ಲಿ ಫುಲ್ ಸೊಂಟ ಎಲ್ಲ ಇಟ್ಕೊಂಡ್ಬಿಟ್ಟಿತ್ತು, ಎದೋಳಕ್ಕೆ ಆಗ್ತಿರ್ಲಿಲ್ಲ. ಇದೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ಮಿರರ್ ಹತ್ರ ಹೋಗಿ ಹೆಂಗೆ ಕಾಣಿಸ್ತಿದ್ದೀನಿ ಏನು ಅಂತೆಲ್ಲ ನೋಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಂದು ಪೆಕ್ಕುಮಾದು ನನ್ನ ಹಸ್ಬೆಂಡ್ದು 3 ಜನದ್ದು ಒಂದೇ ಕಲರ್ ಕಾಂಬಿನೇಷನ್ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮೇಕಪ್ ನನಗೆ ಎದುರುಗಡೆ ಸ್ವಲ್ಪ ಜಾಸ್ತಿ ಮೇಕಪ್ ಅಂತ ಅನಿಸಿದ್ರು ಕೂಡ ಮೊಬೈಲಲ್ಲಿ ಮತ್ತು ಕ್ಯಾಮ್ರಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್ ಅಂತೂ. ಅಷ್ಟು ಇರಬೇಕು ಅಂತ ಅನ್ನಿಸ್ತು. ನಾವು ಫೇಸ್ ಟು ಫೇಸ್ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನಮ್ಮ ಸ್ಕ್ರೀನಲ್ಲಿ ನಾವು ನೋಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಈ ಮೇಕಪ್ ಅಂತೂ ಸಖತ್ ಇಷ್ಟ ಆಯಿತು. ಸ್ಟಾರ್ಟಿಂಗಲ್ಲಿ ಮೇಕಪ್ ಮಾಡಿದ್ರಲ್ಲ ಅದಾದಮೇಲೆ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಟಚಪ್ ಮಾಡೋಣ ಅಂತ ಅಂದ್ಬಿಟ್ರು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಕೊಡ್ತಾ ಇದ್ದೀನಿ. ಇಷ್ಟೋ ತನಕ ಅವ್ರು ಏನೂ ಮಾಡ್ಕೊಂಡಿರಲಿಲ್ಲ, ಹಂಗೆ ಹೋಗ್ಬಿಡೋಣ ಅಂತ ಹೊರಟ್ರು. ಬಟ್ ಆದರೆ ಅವ್ರದ್ದಕ್ಕೂ ನಂದಕ್ಕೂ ಸ್ಕಿನ್ ಟೋನ್ ಮ್ಯಾಚ್ ಆಗಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವ್ರ ಮುಖನೂ ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಕ್ಯಾಮ್ರಾ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಕೊಡ್ತಾ ಇದ್ದೀನಿ ಅಷ್ಟೇ. ಅವ್ರು ಇನ್ನೇನು ಹಾಕ್ಕೊಳ್ಳಿಲ್ಲ ಪಾಪ. ಆ್ಯಕ್ಚುಲಿ ಸದ್ಯಕ್ಕೆ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ರೆಡಿಯಾಗಿದ್ದು. ಸೊ ರೆಡಿಯಾಗಿದ್ದ ತಕ್ಷಣ ಅತ್ತೆ ಹೇಳಿತ್ತು, ನೀವಿಬ್ಬರು ರೆಡಿಯಾದ ತಕ್ಷಣ ಹೋಗ್ಬಿಡಿ ಲೊಕೇಶನ್ಗೆ. ನಾನು ಮತ್ತು ಪೆಕ್ಕುಮ್ಮ ನಿಧಾನಕ್ಕೆ ರೆಡಿ ಆಗಿಬಿಟ್ಟು ಕುಸುಮನ್ ಜೊತೆ ಬಂದುಬಿಡ್ತೀವಿ ಲೊಕೇಶನ್ಗೆ ಅಂತ. ಸೊ ಹಂಗಾಗಿ ನಾವಿಬ್ಬರು ರೆಡಿಯಾದ ತಕ್ಷಣ ಕ್ಯಾಮ್ರಾಮನ್ಗೆ ಕಾಲ್ ಮಾಡಿದ್ವಿ, ರೆಡಿಯಾಗಿದ್ದೀವಿ ಬನ್ನಿ ಅಂತ. ಸೊ ಅವ್ರದ್ದು ಕೆಲವೊಂದು ಮೆಟೀರಿಯಲ್ಸ್ನ ಚಾರ್ಜ್ಗೆ ಹಾಕ್ಕೊಂಡಿದ್ರಲ್ವ, ಅದನ್ನು ತೊಗೊಂಡು ನಮಗೂ ಹೇಳ್ಬಿಟ್ಟು ಹೋದ್ರು, ಈ ಲೊಕೇಶನಲ್ಲಿ ಇರ್ತೀವಿ, ಈ ಥರದ್ದು ಲೊಕೇಶನ್ನು, ಅಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು. ಆಲ್ರೆಡಿ ಪೆಕ್ಕುಮಗೆ ಅಕ್ಕ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವಿನ್ನೇನು ಅವರು ಕರ್ಕೊಂಡು ಬರ್ತಾರಲ್ವ ಅವಳನ್ನು, ಅಷ್ಟರಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಳ್ಳೋಣ, ಅವಳನ್ನು ಕಾಯ್ತಾ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಲೊಕೇಶನ್ಗೆ ಹೊರಟ್ವಿ. ಬಟ್ ಈ ಪ್ರೀ ವೆಡ್ಡಿಂಗ್ ಗೌನ್ಸು ಮತ್ತು ಮೆಟರ್ನಿಟಿ ಗೌನ್ಸ್ ಎಲ್ಲ ಹಿಂಗೆ ಅಲ್ವಾ, ತುಂಬ ದೊಡ್ಡದಾಗಿರುತ್ತೆ, ತುಂಬ ವೆಯ್ಟ್ ಕೂಡ ಇರುತ್ತೆ. ಅದನ್ನು ಮುಂದೆ ಯಾರಾದರೂ ಹಾಕ್ಕೊಂಡು ಹೋಗ್ತಿದ್ದಾರೆ ಅಂದರೆ ಹಿಂದೆ ಯಾರಾದರೂ ಇಟ್ಕೊಂಡು ಹೋಗಲೇಬೇಕು, ಇಲ್ಲಾಂದರೆ ಫುಲ್ಲು ಎಳ್ದಾಡ್ಕೊಂಡು ಬರುತ್ತೆ ನೆಲದ ಮೇಲೆಲ್ಲ. ಈ ಗೌನ್ ಕೂಡ ಹಾಗೇನೆ, ನಾನು ಮುಂದೆ ಹೋಗ್ತಿದ್ದಂಗೆ ನನ್ನ ಹಸ್ಬೆಂಡ್ ಹಿಂದೆಯಿಂದ ಪಾಪ ಬಾಲ ಥರ ಇಟ್ಕೊಂಡು ಬರ್ತಾನೆ ಇದ್ರು. ಈ ಗೌನಲ್ಲಿ ಫುಲ್ಲು ಫೋಟೋಸ್ ತೆಗೆದು ಮುಗಿಯೋವರೆಗೂ ಒಂದು ಲೊಕೇಶನಿಂದ ಒಂದು ಲೊಕೇಶನ್ಗೆ ಹೋಗೋ ಟೈಮಲ್ಲಿ ಎಲ್ಲ ಪಾಪ ಅವ್ರು ಇದನ್ನು ಎತ್ಕೊಂಡೇ ಓಡಾಡಿದ್ದಾರೆ ನನ್ನ ಹಿಂದೆ. ಎಲ್ಲಿ ಕಾಲಿಗೆ ಸಿಕ್ಕಿ ಬಿದ್ದುಬಿಡ್ತಾಳೋ ಅಥವಾ ಮುಗ್ರಿಸ್ದಂಗೆ ಏನಾದರೂ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಪಾಪ ಹಿಂದಿಂದನೇ ಬರೋರು. ಫಸ್ಟು ನಾವು ಹೋಗಿದ್ದ ಲೊಕೇಶನ್ ಬಂದುಬಿಟ್ಟು ನಮಗೆ ಅಲಾಟ್ ಮಾಡಿದ್ದು ರೂಮ್ ಪಕ್ಕನೇ ಒಂದು ಹ್ಯಾಂಗಿಂಗ್ ಲೊಕೇಶನ್ ಇತ್ತು, ಜೋಕಾಲಿ ಥರ. ಅದನ್ನೆಲ್ಲ ನಾನು ಆನ್ಲೈನಲ್ಲಿ ನೋಡಿದ್ದೆ. ಈ ರೆಸಾರ್ಟ್ನ ಬುಕ್ ಮಾಡಬೇಕಾದ್ರೆ ಇಷ್ಟು ಚೆನ್ನಾಗಿದೆ ಅಲ್ವಾ, ಇಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಈ ಲೊಕೇಶನ್ಸ್ನ ನೋಡಿ ನಂಗೆ ತುಂಬ ಇಷ್ಟ ಆಗಿತ್ತು. ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಬೇಕು ಅಂತ ಆ್ಯಕ್ಚುಲಿ ಫಸ್ಟ್ ಅವರು ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ಕ್ಯಾಮ್ರಾದವರು ಕೂಡ ಫಸ್ಟೇ ಹೇಳಿದರು, ಹಿಂಗೆ ಪೋಸ್ ಕೊಡಬೇಕು, ನಾನು ಹೇಳ್ತಿರ್ತೀನಿ, ರೆಡಿ 1 2 3 ಸ್ಟಾರ್ಟ್ ಅಂದಿದ ತಕ್ಷಣ ಸ್ಮೈಲ್ ಮಾಡಬೇಕು, ಇದೆಲ್ಲ ಅವರು ಫಸ್ಟೇ ಹೇಳ್ಕೊಟ್ಟಿದ್ರು. ಅವ್ರು ಸ್ಮೈಲ್ ಮಾಡಿ ಅಂತ ಹೇಳ್ದಂಗಿಂದ ಸ್ಮೈಲ್ ಮಾಡಿ ಆ ಫೋಟೋ ಶೂಟೆಲ್ಲ ಮುಗಿಯೋ ಅಷ್ಟರಲ್ಲೆಲ್ಲ ಕೆನೆ ಎಲ್ಲ ಫುಲ್ ನೋವು ಬಂದುಬಿಟ್ಟಿತ್ತು, ಅಷ್ಟೊಂದು ಸ್ಮೈಲ್ ಮಾಡಿದ್ದೀವಿ. ನಾನು ಹೇಳಿದ್ದು ಇದೇ ಲೊಕೇಶನು, ಹ್ಯಾಂಗಿಂಗ್ ಲೊಕೇಶನು. ಇದಂತೂ ನನಗೆ ತುಂಬ ಇಷ್ಟ ಆಗಿತ್ತು ಆನ್ಲೈನಲ್ಲಿ ನೋಡಿದಾಗ ಈ ರೆಸಾರ್ಟ್ನ. ಅವರು ಆ ಲೊಕೇಶನಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಮುಗ್ದು ಆದಮೇಲೆ ತಗೊಂಬಂದು ತೋರಿಸೋರು, ಇದು ಓಕೆನಾ, ಇದು ಓಕೆ ಆಗಿದ್ರೆ ಈ ಲೊಕೇಶನ್ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಈ ಲೊಕೇಶನ್ಗೆ ಫಸ್ಟ್ ನನ್ನ ಹಸ್ಬೆಂಡ್ ಬರಲಿಲ್ಲ, ನನಗೆ ಅಷ್ಟೇ ಕೂರಿಸಿ ಫೋಟೋನ ಕ್ಲಿಕ್ ಮಾಡ್ತಾಯಿದ್ರು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ದೂರ ನಿಂತಿದ್ರಲ್ವ, ಅವರು ವೀಡಿಯೋನ ತೆಗಿತಾ ಇದ್ರು. ಇದಕ್ಕೆ ನಾನು ಅಂದ್ಕೊಳ್ಳೋದು ಮೊಬೈಲಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ, ಇನ್ನು ಕ್ಯಾಮ್ರಾದಲ್ಲಿ ಫೋಟೋಸ್ನ ಕೊಡ್ತಾರಲ್ಲ ಎಡಿಟೆಡ್ ಫೋಟೋಸ್, ಅವಾಗಿನ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದ್ಬಿಟ್ಟು. ಮೇಕಪ್ ಮತ್ತು ಗೌನ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು, ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ಆವಾಗಲೇ ಹೇಳ್ದಂಗೆ ಯಾವ ರೆಸಾರ್ಟ್ ಅಂತ ಅಂದರೆ ಬ್ಯಾಂಗ್ಳೂರ್ ಎಲಿಮೆಂಟು. ಇದನ್ನು ನಾನು 9 to 12ಗೆ ಬುಕ್ ಮಾಡ್ಕೊಂಡಿದ್ದೆ. ಇದ್ರ ಆಫರ್ ನಡೀತಾ ಇತ್ತು ಅವಾಗ. 9 to 12ಗೆ 1999ಗೆ ಅಂದರೆ 1999 ರೂಪಾಯಿಗೆ 3 hour ಪ್ಯಾಕೇಜ್ ಇದು.
ಮೇ ಬಿ ನನಗೆ ಗೊತ್ತಿಲ್ಲ ಇವಾಗಲೂ ಆಫರ್ ಇದೆಯೋ ಇಲ್ವೋ ಅಂತ. ನನಗೆ ಲೊಕೇಶನ್ಗೆ ಇಷ್ಟೇ ಕಾಸ್ಟ್ ಆಗಿದ್ದು. ಆ್ಯಂಡ್ ಮೇಕಪ್ಗೆ ಮತ್ತು ಕ್ಯಾಮ್ರಾದವ್ರಿಗೆ ಆ್ಯಂಡ್ ನಾನು ಬೇರೆ ಔಟ್ಫಿಟ್ ಎಲ್ಲ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಔಟ್ಸೈಡ್ ಶಾಪಿಂಗ್ ಮಾಡಿ ಮೆಟರ್ನಿಟಿಗೆ ಅಂತಲೇ ನಾನು ಕೆಲವೊಂದು ಎಷ್ಟೊಂದು ಪ್ರಾಡಕ್ಟ್ಸ್ನ ತಗೊಂಡಿದ್ದು. ಇದೆಲ್ಲ ಆಲ್ ಓವರ್ ಮಾಡಿದ್ದು ನನಗೆ ಟೋಟಲ್ ಬಂದುಬಿಟ್ಟು 15,000 ಮೇಲೇ ನನಗೆ ಕಾಸ್ಟ್ ಆಯಿತು ಇದು ಒಂದು ಫೋಟೋಶೂಟ್ಗೆ. ಇನ್ನು ಚಿಕ್ಕ ಪುಟ್ಟದೆಲ್ಲ ಕೌಂಟ್ ಮಾಡಿಕೊಂಡ್ರು ಕೂಡ ನಿಯರ್ ಟು 20,000 ನನಗೆ ಇದಕ್ಕೆ ಖರ್ಚಾಗಿರುತ್ತೆ. ಬಟ್ ಪೆಕ್ಕಮ್ಮ ಹೋಟೆಲ್ ಇದ್ದಾಗ ಸೀಮಂತ ಮಾಡಿಸ್ಕೊಂಡಿದ್ದೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ. ಆಗ ಇದಕ್ಕಿಂತ ಜಾಸ್ತಿನೇ ಕಾಸ್ಟ್ ಆಗಿತ್ತು. ಜಾಸ್ತಿ ಕಾಸ್ಟ್ ಅನ್ನೋದಕ್ಕಿಂತ ನಮಗೆ ನಮ್ಮ ಸಂತೋಷ ಮುಖ್ಯ. ಅದರಲ್ಲೂ ಈ ಪ್ರೆಗ್ನೆನ್ಸಿಲಿ ಈ ರೀತಿ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸ್ಕೊಂಡಿರೋದಂತೂ ನನಗಂತೂ ಸಖತ್ ಅಂದರೆ ಸಖತ್ ಖುಷಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟು, ಮೆಟರ್ನಿಟಿ ಫೋಟೋ ಶೂಟು, ಬೇಬಿ ಬಮ್ ಶೂಟ್ ಇದೆಲ್ಲ ಮಾಡಿಸ್ಕೊತಾ ಇದ್ರು. ಅವಾಗೆಲ್ಲ ನೋಡಿದಾಗ ನಂಗೆ ತುಂಬ ಆಸೆ ಆಗ್ತಿತ್ತು, ಯಾವಾಗ ನನಗೂ ಹೊಟ್ಟೆ ಸ್ವಲ್ಪ ಮುಂದೆ ಬರುತ್ತೆ, 8ರಿಂದ 9 ತಿಂಗಳು ಅಷ್ಟರಲ್ಲಿ ಯಾವಾಗ ಆಗ್ಬಿಡುತ್ತೋ ಅವಾಗ ಯಾವಾಗ ಫೋಟೋ ಶೂಟ್ ಮಾಡಿಸ್ಕೋತೀನೋ ಅನ್ನೋ ಅಷ್ಟು ಒಂಥರ ಯಾವಾಗ ಅನ್ನೋದೇ ಇತ್ತು ತಲೆಯಲ್ಲಿ. ಫೈನಲಿ ಆ ದಿನ ಬಂದೇ ಬಿಡ್ತು ನನ್ನ ಹಸ್ಬೆಂಡಿಂದ. ಅವರು ಎಷ್ಟು ಖುಷಿಯಾಗಿ ನಮ್ಮ ಜೊತೆ ಇದ್ದಾರೆ. ಅದು ದುಡ್ಡು ಕಾಸು ಬರೋದಿಲ್ಲ, ಒಂದು ದಿವಸ ಇರುತ್ತೆ ಒಂದು ದಿವಸ ಹೋಗುತ್ತೆ. ಬಟ್ ನಮ್ಮ ಖುಷಿ ನಮ್ಮ ನೆಮ್ಮದಿ ಎಷ್ಟು ಮುಖ್ಯ ಆಗುತ್ತೆ ಅಂತ ನನಗೆ ಅವತ್ತು ಗೊತ್ತಾಯಿತು. ಇವರೇ ಅತ್ತೆ, ಇವರೇ ನಮ್ಮ ರೂಪತ್ತೆ. ಇದೆಲ್ಲ ವೀಡಿಯೋಸ್ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ಪಾಪ ನಮ್ಮ ರೂಪತ್ತೆಗೆ. ಇಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಕೂಡ ಕ್ಯಾಮ್ರಾ ಮುಂದೆ ಬರ್ದೇನೆ ಕ್ಯಾಮ್ರಾ ಹಿಂದೆನೇ ಇದ್ಕೊಂಡು ಇಷ್ಟೆಲ್ಲ ವೀಡಿಯೋಸ್ ಮಾಡಿಕೊಟ್ಟಿದ್ದಾರೆ ನನಗೆ, ನನ್ನ ಹಸ್ಬೆಂಡ್ಗೆ. ಕ್ಯಾಮ್ರಾದವ್ರು ಎಲ್ಲೆಲ್ಲೆಲ್ಲ ನಮಗೆ ಕರ್ಕೊಂಡು ಹೋಗೋರು ಅಲ್ಲೆಲ್ಲ ಹಿಂದೆನೇ ಬರ್ತಿತ್ತು. ಇನ್ನೂ ಟಿಫನ್ ಕೂಡ ತಿಂದಿರಲಿಲ್ಲ. ಆ ಟಿಫನ್ ಇನ್ನೂ ಡಿಕ್ಕಿಲೇ ಇತ್ತು ಅವ್ರಿಗೆ. ಆದರೂ ಕೂಡ ಮಧ್ಯಾಹ್ನ 1 ಗಂಟೆ ಆದ್ರೂ ಹಿಂದಿಂದನೇ ಬರೋದು. ಕ್ಯಾಮ್ರಾಮನ್ ಎಷ್ಟೊಂದು ಸತಿ ಹೇಳಿದ್ರು, ಮೇಡಮ್ ಸೈಡ್ ಬಿಡಿ ಅಂತ. ಅವ್ರಿಗಿಂತ ಮುಂಚೆನೇ ಬಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡೋರು. ನೆಕ್ಸ್ಟು ನಮ್ಮಿಬ್ರದೇನೆ ಇಷ್ಟೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಾದ್ಮೇಲೆ ಪೆಕ್ಕುಮ್ಮನೂ ಕರೆಸಿದ್ರು. ಪೆಕ್ಕುಮ್ಮನೂ ರೆಡಿ ಆಗಿದ್ದಿಲ್ಲ ಅಂದ್ಬಿಟ್ಟು ಅವಳ ಜೊತೆನೂ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಬಟ್ ಆದರೆ ವಿಡಿಯೋ ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ ಪೆಕ್ಕುಮ್ಮ ಜೊತೆಗಿಂದು. ಇಷ್ಟೆಲ್ಲ ಆದಮೇಲೆ ಇಷ್ಟು ಖುಷಿಗೆ ಕಾರಣ ಆಗಿರೋ ಅತ್ತೆನೇ ಹೆಂಗೆ ಬಿಡೋಕ್ಕಾಗುತ್ತೆ ಅಲ್ವಾ. ಅತ್ತೆನೂ ಬಂತು ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅತ್ತೆ ಜೊತೆ ನನಗೆ ಸಿಂಗಲ್ ಫೋಟೋ ಬೇಕಾಗಿತ್ತು. ಸೊ ಹಾಗಾಗಿ ನಾನೊಬ್ಬಳೇ ಸಪ್ರೇಟಾಗಿ ಫೋಟೋ ತೆಗೆಸ್ಕೊಂಡೆ. ಆ ಡ್ರೆಸ್ಗೆ ಅಷ್ಟಕ್ಕೆ ಫೋಟೋ ಶೂಟ್ ಮುಗೀತು. ಅದಾದಮೇಲೆ ಇನ್ನೂ ಒಂದು 2-3 ಲೊಕೇಶನ್ಗೆ ಹೋಗಿ ತೆಗೆಸ್ಕೊಂಡ್ವಿ ಫೋಟೋಸು. ಅದಾದಮೇಲೆ ಇನ್ನು ಅದು ಒಂದೇ ಡ್ರೆಸ್ಸಲ್ಲಿ ತೆಗೆಸ್ಕೊತ ಕೂತ್ಕೊಂಡ್ರೆ ಇನ್ನು ಮಿಕ್ಕಿದ 1 ಅವರಲ್ಲಿ ನಾವು 2 ಡ್ರೆಸ್ಗೆ ಮತ್ತೆ ಫೋಟೋಸ್ನ ಕ್ಲಿಪ್ಪಿಂಗ್ಸ್ ತಗೊಳ್ಳೋದು ತುಂಬ ಟೈಮ್ ಆಗಿಬಿಡುತ್ತೆ, ಟೈಮ್ ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಡ್ರೆಸ್ಗೆ ಬಂದ್ವಿ ರೂಮ್ಗೆ. ಈ ಡ್ರೆಸ್ಸಲ್ಲಿ ಏನಪ್ಪ ಅಂತಂದರೆ ಲಾಸ್ಟ್ ಗೌನ್ಗೆ ಮೇಕಪ್ ಮಾಡಿತ್ತಲ್ಲ ಅದನ್ನೇ ಸ್ವಲ್ಪ ಟಚ್ ಅಪ್ ಮಾಡಿದ್ರು. ಗೌನ್ಗೆ ಸ್ವಲ್ಪ ನಮಗೆ ಚೀಕಲೆಲ್ಲ ಪಿಂಕಿಶ್ ಥರದ್ದು ಮಾಡಿರ್ತಾರೆ. ಸೊ ಇದರಲ್ಲಿ ಅದೆಲ್ಲ ರಿಮೂವ್ ಮಾಡಿ ನೀಟಾಗಿ ಟಚ್ ಅಪ್ ಮಾಡಿಕೊಡ್ತು. ಈ ವೆಸ್ಟರ್ನ್ ಡ್ರೆಸ್ಗೆ ಯಾವ್ದು ಸೂಟ್ ಆಗುತ್ತೆ ಮೇಕಪ್ ಆ ಥರದ್ದು. ಇದೇನು ನನಗೆ ತುಂಬ ಟೈಮ್ ಹಿಡಿಲಿಲ್ಲ, ಒಂದು 10 ಮಿನಿಟ್ಸ್ ಅಷ್ಟರಲ್ಲಿ ರೆಡಿ ಆಗಿಬಿಟ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಂಡು, ಮೇಕಪ್ ಸ್ವಲ್ಪ ಟಚ್ ಅಪ್ ಮಾಡಿಸ್ಕೊಂಡು. ಆ್ಯಂಡ್ ಈ ಸೆಕೆಂಡ್ ಔಟ್ಫಿಟ್ ಏನಿದೆ ಇದನ್ನು ಪೂರ್ತಿ ನಾವು ನಂದು ಮತ್ತು ನನ್ನ ಹಸ್ಬೆಂಡ್ದು ಇದೆರಡು ಫುಲ್ ಔಟ್ಫಿಟ್ನ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ಶೂಸ್ ಆಗಿರ್ಬೋದು, ನನ್ನ ಡ್ರೆಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ದು ಡ್ರೆಸ್ ಆಗಿರ್ಬೋದು. ಪೆಕ್ಕುಮಾದ್ ಮಾತ್ರ ಅವಳಿಗೆ ಮನೇಲಿ ಇತ್ತು ಆಲ್ರೆಡಿ, ವೈಟ್ ಟಾಪು ಮತ್ತು ಬ್ಲ್ಯಾಕ್ ಕಲರ್ ಶಾರ್ಟ್ಸು. ನಮ್ಮಿಬ್ರಿಗೂ ಅವಳಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, 3 ಜನಕ್ಕೂ ಪೇರ್ ಆಗಿರುತ್ತೆ ಈ ಔಟ್ಫಿಟ್ ಅಂದ್ಬಿಟ್ಟು ನಮಗೂ ವೈಟ್ ಆ್ಯಂಡ್ ಬ್ಲ್ಯಾಕೇ ಬುಕ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಡ್ರೆಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ 3 ಜನಕ್ಕೂ ಶೂನು ವೈಟೇ ಇತ್ತು. ಆ್ಯಂಡ್ ಮೇಲ್ಗಡೆ ಟಾಪ್ ಬಂದು ವೈಟು, ಬಾಟಮ್ ಬಂದು ಬ್ಲ್ಯಾಕ್. ಈ ಕಾಂಬಿನೇಷನಲ್ಲಿ ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಔಟ್ಫಿಟ್ಸ್ನ. ಫೋಟೋಶೂಟ್ ಇನ್ನೂ 1 ವೀಕ್ ಇದೆ ಅನ್ನೋಂಗೆ ನಾನು ಎಲ್ಲ ಐಟಮ್ಸ್ನು ಬುಕ್ ಮಾಡ್ಕೊಂಡಿದ್ರಿಂದ ಫೋಟೋಶೂಟ್ಗೆ 1 or 2 ಡೇಸ್ ಇದೆ ಅನ್ನೋವಾಗ್ಲೇ ಎಲ್ಲ ಪ್ರಾಡಕ್ಟ್ಸು ಡೆಲಿವರಿ ಆಗಿತ್ತು. ನನಗೆ ಬಗ್ಗೆ ಶೂ ಎಲ್ಲ ಹಾಕೊಳ್ಳೋಕ್ಕಾಗಲ್ಲ ನನಗೆ ಗೊತ್ತಿತ್ತು. ಬಟ್ ಆದರೆ ನನ್ನ ಹಸ್ಬೆಂಡಿಗೆ ಕೇಳಿದೆ ನಾನು ಫಸ್ಟೇ, ನೀವು ಹಾಕ್ಕೊಡ್ತೀರಾ ಅಲ್ವಾ ಅಲ್ಲಿ ಅಂತ. ಅವರು ಅಯ್ಯೋ ಅದಕ್ಕೆಲ್ಲ ಯಾಕೆ ಟೆನ್ಷನ್ ತಗೋತೀಯ, ಅಷ್ಟೇ ತಾನೇ ಬಾ ಅಂತ ಕರ್ಕೊಂಬಂದಿದ್ರು. ಪಾಪ ನಾನು ಹೇಳಿಲ್ಲ ಅಂದರೂ ಕೂಡ ಮೇಲ್ಗಡೆ ಅಕ್ಕ ನನಗೆ ರೆಡಿ ಮಾಡ್ತಿರ್ಬೇಕಾದ್ರೆಲ್ಲ ಶೂನ ಹಾಕ್ಕೊಟ್ರು. ಆದರೂ ನಾನು ಹೇಳ್ತಾ ಇದ್ದೆ ಶೂ ಹಾಕೋದೆಲ್ಲ ವಿಡಿಯೋ ಮಾಡಿಬಿಡಿ, ಆಮೇಲೆ ವಿಡಿಯೋ ನೋಡಿದ್ರೆ ಏನಾದರೂ ಅನ್ಕೊತಾರೆ ಅಂತೆಲ್ಲ. ಸೊ ನನ್ನ ಹಸ್ಬೆಂಡ್ ಅದನ್ನೇ ಮಾತಾಡ್ತಾ ಇದ್ದಾರೆ ಇವಾಗ. ಅನ್ಕೊಳ್ಳೋರಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು, ನೀನು ಸುಮ್ಮನೆ ಕೂತ್ಕೋ ಸಾಕು ಅಂತ. ಅಲ್ಲಿ ತುಂಬ ಸೌಂಡ್ ಇತ್ತು, ಗಜ್ಜ ಬಿಜ ಅಂತಾನೆ ಇದ್ಲು ಪೆಕ್ಕೋ. ನಾವು ಮಾತಾಡ್ತಾ ಇದ್ವಿ, ನಗಾಡ್ತಾ ಇದ್ವಿ. ಸೊ ಹಂಗಾಗಿ ವಿಡಿಯೋನ ಕಂಪ್ಲೀಟ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕವರೇಜ್ ಕೊಟ್ಟಿದ್ದೀನಿ. ನಂದು ನನ್ನ ಹಸ್ಬೆಂಡ್ದು ಶೂ ಬಂದ್ಬಿಟ್ಟು ಒಂದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಸೈಜ್ ಕೂಡ ಒಂದೇ. ಪೆಕ್ಕುಮಾದ್ ಮಾತ್ರ ಅವಳಿಗೆ ಕಿಡ್ಸ್ ವೇರಲ್ಲಿ ನಾನು ಶೂಸ್ನ ಬುಕ್ ಮಾಡ್ಕೊಂಡಿದ್ದು. ನೋಡ್ತಿದ್ದೀರಲ್ಲ ಫೈನಲ್ ಔಟ್ಫಿಟ್ ನಮ್ದು ಹಿಂಗಿತ್ತು. 3 ಜನದ್ದು ಒಂದೇ ಥೀಮು, ಒಂದೇ ಥರ ಕಲರ್ ಕಾಂಬಿನೇಷನು. ಆ್ಯಂಡ್ ನಾನು 3 ಔಟ್ಫಿಟ್ಟು ಕೂಡ 3 ಜನಕ್ಕೂ ಒಂದೇ ಥರ ಕಲರ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ಫಸ್ಟ್ ಒನ್ ರೆಡ್ಡು, ಸೆಕೆಂಡ್ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕು, ಲಾಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಸ್ಕೈ ಬ್ಲೂ ಮತ್ತು ಬ್ಲೂ. ಈ ಕಾಂಬಿನೇಷನಲ್ಲಿ ನಾನು ಡ್ರೆಸ್ಸಸ್ನ ತಗೊಂಡಿದ್ದು.
ನಾನು ಈ ಔಟ್ಫಿಟ್ಸ್ನ ಹೆಂಗೆ ಪರ್ಚೇಸ್ ಮಾಡ್ಕೊಂಡಿದ್ದೆ ಅಂತ ಅಂದರೆ, ಆಲ್ರೆಡಿ ಇರೋವಂಥ ನಮ್ಮ ಹತ್ರ ಬಟ್ಟೆಗಳಿಗೆ ಇನ್ನೂ ಉಳ್ದಿದ್ದು ಇಬ್ಬರಿಗೆ ಅಥವಾ ಒಬ್ರಿಗೆ ಯಾವುದಾದ್ರೂ ಬೇರೆ ಕಡೆಯಿಂದ ಬುಕ್ ಮಾಡೋಣ ಅಥವಾ ಹೊರಗಡೆಯಿಂದ ತೊಗೊಂಬರೋಣ. ಸುಮ್ಮನೆ 3 ಜನಕ್ಕೂ ಹೊಸದೇ ತರಬೇಕು ಅಂದರೆ ತುಂಬ ಕಾಸ್ಟ್ ಆಗೋಗ್ಬಿಡುತ್ತೆ. ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಒಂದೇ ದಿವಸಕ್ಕೆ ನಾವು ಇದನ್ನೆಲ್ಲ ಹಾಕೊಂಡು ಮತ್ತೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೆ ನಾನು. ಸೆಕೆಂಡ್ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ವೈಟು, ನನ್ನ ಲಾಸ್ಟ್ ಔಟ್ಫಿಟ್ ಬ್ಲೂ ಕಲರ್, ಇದೆರಡು ಪೆಕ್ಕು ಮಾತ್ರ ಆಲ್ರೆಡಿ ಇತ್ತು. ಸೊ ಹಾಗಾಗಿ ನಾವು ನಮ್ಮಿಬ್ರಿಗೆ ಮಾತ್ರ ಪರ್ಚೇಸ್ ಮಾಡ್ಕೊಂಡಿದ್ವಿ. ಇನ್ನು ಫಸ್ಟ್ ಔಟ್ಫಿಟ್ ನನ್ನ ಹಸ್ಬೆಂಡ್ ಹತ್ರ ಇತ್ತು, ನಾನು ಪೆಕ್ಕೋಮಾಗ ಮಾತ್ರ ಪರ್ಚೇಸ್ ಮಾಡ್ಕೊಂಡಿದ್ವಿ ರೆಡ್ ಕಲರು. ಹೀಗೆ ನಾನು ಯಾರ ಹತ್ರ ಯಾವುದಿದೆ ನೋಡಿಕೊಂಡು ನಾನು ಬುಕ್ ಮಾಡ್ಕೊಂಡಿದ್ದೆ. ಬಟ್ ಹಂಗೆ ಬುಕ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಸೂಟ್ ಆಯಿತು 3 ಜನಕ್ಕೂ ಕಲರು. ನಾವು ಇಷ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ನಮಗೆ 12 ಗಂಟೆ ಲಾಸ್ಟ್ ಟೈಮ್ ಕೊಟ್ಟಿದ್ದು. ನಾವು ಈ ಸೆಕೆಂಡ್ ಡ್ರೆಸ್ ಫೋಟೋ ಶೂಟ್ ಮಾಡಬೇಕಾದ್ರೆ ಆಲ್ರೆಡಿ 1 ಗಂಟೆ ಆಗೋಗ್ಬಿಟ್ಟಿತ್ತು. ಅಂದರೆ 1 ಅವರ್ ಎಕ್ಸ್ಟ್ರಾ ಆಗೋಗಿತ್ತು ನಮಗೆ. ನಾನಾದರೂ ಕೇಳಿದೆ, ಫ್ಯಾಕಲ್ಟಿ ಟೀಮ್ ಇರ್ತಾರಲ್ಲ ಅವ್ರಿಗೆ 1 ಅವರ್ ಎಕ್ಸ್ಟ್ರಾ ನಾವು ಫೋಟೋಶೂಟ್ ಮಾಡ್ಕೋತೀವಿ ಅಂತಂದರೆ ಬೇಕಿದ್ರೆ ಪೇ ಮಾಡ್ತೀನಿ, ಎಷ್ಟಾಗುತ್ತೆ ಹೇಳಿ ಅಂತ. ಬಟ್ ಅವ್ರು ಶಾಕಿಂಗ್ ಆಗೋ ಥರ 2,500 ಆಗುತ್ತೆ 1 ಅವರ್ಗೆ ಅಂತ ಅಂದರು. ನನಗೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. 1 ಅವರ್ಗೆ 2,500 ರೂಪಾಯಿ ಕೊಟ್ಟರೆ ಯಾಕೆ ಸುಮ್ಮನೆ ವೇಸ್ಟು. ನಾನು ಆಲ್ರೆಡಿ 3 ಅವರ್ಗೆ 2,000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡಿರೋದು. 1 ಅವರ್ಗೆಲ್ಲ 2,500 ರೂಪಾಯಿ ಕೊಟ್ಟರೆ ತುಂಬ ಅಂದರೆ ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಸೊ ಬೇಗ ಇದು ಒಂದು ಚಿಕ್ಕ ಡ್ರೆಸ್ ಅಲ್ವಾ, ಅಂದರೆ ಗೌನ್ದು ಜಾಸ್ತಿ ಫೋಟೋಸ್ ಆಯಿತು. ಇನ್ನು ವೆಸ್ಟರ್ನ್ ಡ್ರೆಸ್ಸು ಸ್ವಲ್ಪ ಬೇಗ ತೆಗೆಸ್ಕೊಬೋದು, ಇದರಲ್ಲಿ ಅಷ್ಟು ಹಿಂಸೆ ಆಗಲ್ಲ ನನಗೆ ಓಡಾಡೋದಕ್ಕೆಲ್ಲ ಅಂದ್ಬಿಟ್ಟು ಬೇಗ ಫೋಟೋ ತೆಗೆಸ್ಕೊಂಡು ಲಾಸ್ಟ್ ಔಟ್ಫಿಟ್ಗೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೂಮ್ ಕಡೆ ಹೊರಟ್ವಿ. ಬಟ್ ಏನಪ್ಪ ಅಂತಂದರೆ ವೆಸ್ಟರ್ನ್ ಥೀಮ್ಗಳು ನಮಗೆ ಅಲಾಟ್ ಮಾಡಿದ ರೂಮ್ಗಳಿಗಿಂತ ತುಂಬಾ ದೂರ ಇದ್ವು. ಅಲ್ಲಿಂದ ಹೋಗಬೇಕಾಗಿತ್ತು. ಆಲ್ಮೋಸ್ಟ್ ಒಂದು 5 ನಿಮಿಷ ಆಗ್ತಿತ್ತು ನಮ್ಮ ರೂಮ್ಗೂ ವೆಸ್ಟರ್ನ್ ಥೀಮ್ ಇರೋವಂಥ ಲೊಕೇಶನ್ಗಳಿಗೂ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನನಗೆ ಅವಾಗ ಲಾಸ್ಟ್ಗೆ ನೆನಪಾಯಿತು, ನಾವು ಬರೀ ಬಾಯ್ ಗರ್ಲ್ ಅನ್ನೋದನ್ನು ಅಷ್ಟೇ ಸ್ಲೇಟಲ್ಲಿ ಬರ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡಿದ್ವಿ. ಪೆಕ್ಕಮ್ಮಗೆ ಈ ರೀತಿ ಒಂದು ತೆಗೆಸ್ಬೇಕು ಅಂತ ನಾನು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಆ್ಯಂಡ್ ಇದು ನನ್ನ ಫ್ರೆಂಡ್ ಸಜೆಷನ್ ಆಗಿತ್ತು, ಪೆಕ್ಕಮ್ಮಗೆ ಸ್ಲೇಟಲ್ಲಿ ಬಿಗ್ ಸಿಸ್ಟರ್ ಅಂತ ಬರೆದು ಒಂದು ಫೋಟೋಸ್ ತೆಗೆಸು ಅಂತ. ಹಾಗಾಗಿ ನೇನು ಲಾಸ್ಟ್ ಹೊರಡೋ ಟೈಮಲ್ಲಿ ಆ ಫ್ರಂಟಲ್ಲಿ ಬಾಯ್ ಅಂತ ಇದ್ದದನ್ನು ಅಳಿಸಿ ನೀರು ಹಾಕ್ಬಿಟ್ಟು ಬಿಗ್ ಸಿಸ್ಟರ್ ಅಂತ ಬರೆದು ಅವಳನ್ನ ನಿಲ್ಲಿಸ್ಕೊಂಡು ತೆಗೆಸ್ಕೊಳ್ಳೋಷ್ಟಲ್ಲಿ ಮತ್ತೆ ಸ್ವಲ್ಪ ಟೈಮ್ ಆಯಿತು. ಬಿಕಾಸ್ ಅವಳು ಕ್ಯಾಮ್ರಾಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಬರೀ ಅವಳದು ಆಟನೇ ಆಗೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಆಲ್ರೆಡಿ ಲೊಕೇಶನ್ ಗಾರ್ಡ್ ಬಂದು ಒಂದ್ಸತಿ ಹೇಳಿಬಿಟ್ಟು ಹೋಗಿದ್ರು ನಮಗೆ, ನಿಮ್ಮದು ಟೈಮ್ ಅಪ್ ಆಗೋಗ್ಬಿಟ್ಟಿದೆ, ಎಕ್ಸ್ಟ್ರಾ 1 ಅವರ್ ಆಗೋಗ್ಬಿಟ್ಟಿದೆ, ನೀವು ಪ್ಯಾಕಪ್ ಮಾಡಬೇಕು, ಇಲ್ಲ ಅಂತಂದರೆ ಪೇ ಮಾಡಬೇಕಾಗತ್ತೆ ಅಂತ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ನಾವು ಆನ್ ದ ವೇ ಹೋಗ್ತಾ ಲಾಸ್ಟ್ ಔಟ್ಫಿಟ್ ಎಲ್ಲಾದರೂ ಹೊರಗಡೆ ಫೋಟೋ ತೆಗೆಸ್ಕೊಂಡ್ರೆ ಆಯಿತು, ಸುಮ್ಮನೆ ಇಲ್ಲಿ 2,500 ರೂಪಾಯಿ ಪೇ ಮಾಡಿದ್ರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾತಾಡ್ಕೊಂಡು ರೂಮಿಗೆ ಹೋದ್ವಿ. ಇನ್ನು ಅಲ್ಲಿಗೆ ರೂಮ್ಗೆ ಹೋಗಿ ನನ್ನ ಡ್ರೆಸ್ ಚೇಂಜ್ ಮಾಡಿ, ಪೆಕ್ಕುಮಾ ಡ್ರೆಸ್ ಚೇಂಜ್ ಮಾಡಿ, ನನ್ನ ಹಸ್ಬೆಂಡು ಅವ್ರು ಚೇಂಜ್ ಮಾಡಿಕೊಂಡು ಇನ್ನು ನೆಕ್ಸ್ಟು ಅಲ್ಲಿ ಇದ್ದಿದ್ದೆಲ್ಲ ಪ್ಯಾಕಪ್ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗ್ಬಿಡುತ್ತೆ ಅಂತ ನಾವು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಮೇಕಪ್ ಮಾಡಿದ್ದು ಮತ್ತು ನಂದು ಇದೆಲ್ಲ ಯಾವುದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಪೆಕ್ಕುಮಾದು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾವು. ಅವರೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬ್ಯಾಗ್ಸ್ ಎಲ್ಲ ತೊಗೊಂಡು ಹೋದ್ರು ಕಾರ್ ಹತ್ರ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಎಲ್ಲನೂ ಕಾರ್ಗೆ ಶಿಫ್ಟ್ ಮಾಡಿಬಿಟ್ಟು ಬಂದು ರೂಮ್ ಲಾಕ್ ಮಾಡ್ತಾಯಿದ್ರು. ಇವಾಗ ನೋಡ್ತಿದ್ರೆ ಇದೇ ಲಾಸ್ಟ್ ಔಟ್ಫಿಟ್, 3ನೇ ಔಟ್ಫಿಟ್ಟು. ಅವರು ಆಲ್ರೆಡಿ ಕಾರಲ್ಲಿ ಕೂತಿದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಯಾರೂ ಬರಲಿಲ್ಲ. ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನು ಫ್ರಂಟ್ ಡೋರ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ರು, ರೆಸಾರ್ಟ್ ಡೋರ್ ಹತ್ರ. ಅವ್ರೇನೋ ನೋಡ್ತಾ ಇಲ್ಲ, ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ, ಬೇಗ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡ್ತೀನಿ ಬನ್ನಿ ಅಂದ್ಬಿಟ್ಟು. ಒಳಗಡೆ ಫುಲ್ಲು ಟ್ರೆಡಿಷ್ನಲ್ ಲೊಕೇಶನ್ ಅಂತೂ ನಮಗೆ ಕೊಟ್ಟಿದ್ದ ರೂಮಿಂದ ಫುಲ್ಲು ಒಳಗಡೆ ಇತ್ತು. ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ನನಗೆ ಈ ಲೊಕೇಶನಲ್ಲಿ. ಆಲ್ರೆಡಿ ಸ್ವಿಂಗ್ ಹೇಳಿದ್ದೆ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಟ್ರೆಡಿಷ್ನಲ್ ಸ್ವಿಂಗ್ ಥರ ಇನ್ನೊಂದು ಇತ್ತು ಒಳಗಡೆ, ಅದನ್ನು ನೋಡಿ ಕೂಡ ಬುಕ್ ಮಾಡ್ಕೊಂಡಿದ್ದೆ. ಅಲ್ಲಿ ಫೋಟೋಸ್ ತಕ್ಕೊಡ್ತೀರಾ ಅಂತ ಕೇಳಿದೆ. ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತಿರೋದು ಬನ್ನಿ ಅಂತ ಅಲ್ಲಿಗೆ ಹೋಗಿ ಫೋಟೋಸ್ ಎಲ್ಲ ತಕ್ಕೊಟ್ರು. ಬಟ್ ಅದನ್ನು ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಆಲ್ರೆಡಿ ಅತ್ತೆ ಮತ್ತು ಕುಸುಮ ಅಕ್ಕ ಪೆಕ್ಕುಮ ಎಲ್ಲ ಕಾರಲ್ಲೇ ಬಿಟ್ಟೋಗ್ಬಿಟ್ಟಿದ್ವಿ. ಆ್ಯಂಡ್ ಪೆಕ್ಕುಮ ಕೂಡ ಆ ರೆಸಾರ್ಟಲ್ಲಿ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡಿದ್ಲಲ್ವ, ನಮ್ಮ ಬಟ್ಟೆ ಮ್ಯಾಚಿಂಗಿಗೆ, ಅವಳಿಗೆ ಅಲ್ಲಿ ಫೋಟೋ ತಗೊಳ್ಳೋ ಚಾನ್ಸ್ ಸಿಗಲಿಲ್ಲ. ಬಿಕಾಸ್ ಅವಳನ್ನೂ ಕಾರಲ್ಲೇ ಕೂರಿಸ್ಬಿಟ್ಟು ನಾವು ಮಾತ್ರ ಹೋಗ್ಬಿಟ್ಟಿದ್ವಿ. ಸೊ ಅವ್ರನ್ನ ಕೇಳಿದ್ವಿ ನಾವು, ಆನ್ ದ ವೇ ಹೋಗ್ತಾ ಎಲ್ಲಾದರೂ ಪ್ಲೇಸಸ್ ಚೆನ್ನಾಗಿದ್ರೆ ಅಲ್ಲಿ ತಕ್ಕೊಡಿ, ನನಗೆ ನನ್ನ ಮಗಳ ಜೊತೆ ಟ್ರೆಡಿಷ್ನಲ್ ವೇರಲ್ಲಿ ಬೇಕು, ನಂದು ಫೋಟೋ ಕ್ಲಿಪ್ಪಿಂಗ್ಸ್ ಬೇಕು ಅಂತ. ಸೊ ಹಂಗಾಗಿ ಆನ್ ದ ವೇ ಹೋಗ್ತಾ ಅವರು ರೋಡಲ್ಲೇ ಸ್ಟಾಪ್ ಮಾಡಿ ಸ್ವಲ್ಪ ಮರ ಗಿಡ ಇರೋ ಥರದ್ರಲ್ಲಿ ಅದರಲ್ಲಿ ತಕ್ಕೊಟ್ರು. ಇನ್ನು ಈ ಔಟ್ಡೋರ್ ಲೊಕೇಶನಲ್ಲಿ ಅತ್ತೆ ಜೊತೆ ಕುಸುಮಕ್ಕನ ಜೊತೆ ಪೆಕ್ಕುಮ್ಮ ಜೊತೆ ಎಲ್ಲ ಜೊತೆ ಫೋಟೋ ಕ್ಲಿಪ್ಪಿಂಗ್ ಸಿಕ್ತು, ನೀಟಾಗಿ ತಕ್ಕೊಟ್ರು. ಅಂಡ್ ಅಲ್ಲಿ ಕಾರ್ನ ನಾವು ರೋಡ್ಗೆ ಹಾಕೊಂಡಿದ್ರಿಂದ ತುಂಬಾನೇ ವೆಹಿಕಲ್ ಓಡಾಡ್ತಾ ಇತ್ತು. ಸೊ ಬೇಗ ಫೋಟೋಸ್ ಎಲ್ಲ ತಕ್ಕೊಂಡ್ವು. ಅವ್ರ ಹತ್ರ ಫೋಟೋಸ್ ಯಾವಾಗ ಸಿಗುತ್ತೆ, ಎಡಿಟಿಂಗ್ ಎಲ್ಲ ಯಾವಾಗ ಮುಗೀತೆ ಅಂತ ಕೇಳಿ ಮಾತಾಡ್ಕೊಂಡು ಅಲ್ಲಿಂದಾನು ಹೊರಟ್ವಿ. ಈ ನಡುವೆ ಆನ್ ದ ವೇ ಹೋಗ್ತಾ ಹಾಗೆ ಕಾರ್ನ ಸ್ಟಾಪ್ ಮಾಡಿ ಬೆಳಗ್ಗೆ ತಿನ್ಬೇಕಾಗಿ ತಿಂಡಿನ ಇವಾಗ ತಿನ್ಕೊಂಡು ಹಣ್ಣೆಲ್ಲ ತಿನ್ಕೊಂಡು ಮತ್ತೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಅಷ್ಟರಲ್ಲಿ ಪೆಕ್ಕುಮಗಂತೂ ತುಂಬಾ ಅಂದರೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು, ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ಲು ಪಾಪ. ಬೆಳಗ್ಗೆಯಿಂದ ಕುಣ್ದು ಸುಸ್ತಾಗಿ ಸ್ನಾನ ಬೇರೆ ಮಾಡಿದ್ಲು.
ಬಟ್ಟೆಗಳೆಲ್ಲ 2-3 ಸತಿ ಚೇಂಜ್ ಮಾಡಿದ್ಲು, ನಮ್ಮ ಜೊತೆನೇ ಆಟ ಆಡಿದ್ಲು. ಸಖತ್ತು ಸುಸ್ತಾಗಿದ್ದಾಳೆ, ಮಲ್ಕೊಳ್ಳಿ ಬಿಡು ಅಂತ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಆರಾಮಾಗಿ ಮಾತಾಡ್ಕೊಂಡ್ವಿ, ಬಂದ್ವಿ ಕಾರಲ್ಲಿ. ಆನ್ ದ ವೇ ಬರ್ತಾ ಹಾಗೆ ಕುಸುಮಕ್ಕನ್ನು ಡ್ರಾಪ್ ಮಾಡಿ ಅತ್ತೆನ ನಮ್ಮನೆಗೆ ಕರ್ಕೊಂಡು ಬಂದ್ವಿ. ಬಿಕಾಸ್ ಅತ್ತೆ ಮನೆಗೂ ನಮ್ಮನೆಗೂ ಸ್ವಲ್ಪ ದೂರ ಇರೋದ್ರಿಂದ ನಮ್ಮನೇಲೆ ಫಸ್ಟ್ ಸಿಗುತ್ತೆ, ಫಸ್ಟ್ ನಮ್ಮನೆಗೆ ಬಂದು ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಕರ್ಕೊಂಡು ಬಂದ್ವಿ ಅತ್ತೆನೂ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟೇನೆ. ಯಾರೆಲ್ಲ ನನ್ನ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು. ಲಾಸ್ಟಲ್ಲಿ ಮರಿದೇನೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಾನು ಕೂಡ ಆದಷ್ಟು ಬೇಗ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.